ಹಾಯ್ ಸ್ನೇಹಿತರೆ, ಇವತ್ತು ಏನಕ್ಕೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಗೊತ್ತಾ? ಇಲ್ಲಿ ನೋಡಿ, ನಮ್ಮ ಮನೆಯವ್ರು ಚಿಕನ್ ತಂದಿದ್ದಾರೆ. ಇವತ್ತು ಮಂಗಳವಾರ. ನಾನು ನೀಟಾಗಿ ಪೂಜೆ ಮಾಡಿ ನೋಡಿ ವೀಡಿಯೋ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಚೆನ್ನಾಗಿ ರೆಡಿಯಾಗಿದ್ದೀನ ನೋಡಿ, ರೆಡಿಯಾಗಿದ್ದೀನಿ. ಅಷ್ಟರೊಳಗಡೆ ಚಿಕನ್ ತಂದರೆ ಟೈಮ್ ಎಷ್ಟು ಗೊತ್ತಾ? ಇವಾಗ 12:30 1 ಗಂಟೆ. ಅಡುಗೆ ಮಾಡೋಷ್ಟಕ್ಕೆ 3 ಗಂಟೆ ಆಗುತ್ತೆ. ಯಾವಾಗಲೂ ಅಷ್ಟೇ, ಎಲ್ಲಾದರೂ ದೇವಸ್ಥಾನ ಕೊಡಬೇಕಂದ್ರೆ ಅವಾಗ ತರ್ತಾರೆ, ಇಲ್ಲ ಫ್ರೆಂಡ್ಸ್ ಜೊತೆಲೆಲ್ಲ ಹೋಗ್ಬೇಕಂದ್ರೆ ಅವಾಗ ತಂದಿರ್ತಾರೆ, ಇಲ್ಲಾಂದರೆ ನಾನು ಹಿಂಗೆ ವೀಡಿಯೋ ಮಾಡ್ಬೇಕಂತ ರೆಡಿ ಆಗಿದಾಗ ತಂದಿರ್ತಾರೆ. ಅವ್ರ ಕೆಲಸ ಮಾಡ್ಕೊಟ್ಬಿಡ್ಬೇಕು. ಇಲ್ಲಾಂದರೆ ಅದಕ್ಕೆ ನಿಮ್ಗೇನು ಕೆಲಸ ಅಂತಾರೆ, ಕೆಲ್ಸಕ್ಕೆ ಹೋಗೋರು ಆರಾಮಾಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದು ಏನೋ ಇರೋದನ್ನ ಮಾಡ್ಕೊಂಡು ತಿಂತಾರೆ. ಈ ಮನೆಗಿರೋರಿಗೆ ಕಾಫಿ ಮಾಡ್ಕೊಡೋ ಟೈಮ್ ಕಾಫಿ ಮಾಡ್ಕೊಡ್ಬೇಕು, ತಿಂಡಿ ಮಾಡಬೇಕು, ತಿರ್ಗಾ ಮಧ್ಯಾಹ್ನ ಬಿಸಿ ಅಡುಗೆ ಮಾಡಬೇಕು, ತಿರ್ಗಾ ಅವ್ರು ತಂದಾಗ ಚಿಕನ್ ಮಟನ್ ಮೀನು ಎಲ್ಲ ಮಾಡ್ಕೊಡ್ಬೇಕು. ಇಷ್ಟು ಮಾಡಿಕೊಟ್ರೆ ಏನು ಮಾಡ್ತೀನಿ ನಿಮ್ಮ ಮನೇಲಿ ಅಂತ ಕೇಳ್ತಾರೆ. ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದರೆ ಸಂಬಳ ಬರ್ತಾಯಿದೆ ತಿಂಗಳಾದರೆ ಆರಾಮಾಗಿ. ನೋಡ್ರಿ, ಇವಾಗ ನಾನು ಅಡುಗೆ ಮಾಡೋಷ್ಟಕ್ಕೆ 3 ಗಂಟೆ ಆಗುತ್ತೆ. ಏನು ಮಾಡೋದು? ನಮ್ಮಂಥ ಮನೆಗಳೆಲ್ಲ ಹೆಂಗಸರು ಇದೇ ಕೆಲಸ. ನನಗಂತೂ ಇವತ್ತು ತುಂಬಾ ಕೋಪ ಬರ್ತಾಯಿದೆ ಅವ್ರ ಮೇಲೆ. ಹೋಗಿ ಸುಮ್ಮನೆ ಮಲಗಿದ್ದಾರೆ ರೂಮಲ್ಲಿ, ಹೇಳ್ತಾಯಿದ್ರು. ನೋಡಿ, ನಾನು ಇಂಥ ವೀಡಿಯೋ ಮಾಡ್ಬಾರ್ದು ನನಗಂತೂ ಗೊತ್ತಿಲ್ಲ. ಖಂಡಿತ ನಾನು ತುಂಬ ಬೇಜಾರಾಗಿ ಇವತ್ತು ಮಾಡ್ತಾಯಿದ್ದೀನಿ. ಏನಂತೀರ? ನಿಜನ ಸುಳ್ಳು? ನೀವು ಕಮೆಂಟಲ್ಲಿ ಹೇಳ್ರಿ, ನಿಮ್ಮ ಮನೆಗಳಲ್ಲಿ ಯಾವ ಥರ ಇರ್ತಾರೆ ಅಂತ ಕಮೆಂಟ್ ಮಾಡಿ ನನಗೆ.